ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಖಿಲೇಶ್ ಆಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಕಾಮಿಡ್ ಕೆ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ಯಾರ್ಯಾರು ಕಾಮಿಡ್ ಕೆ ಕೌನ್ಸಿಲಿಂಗ್ ಅಟೆಂಡ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂಡ್ KCET ಬರ್ದಿದ್ದೀರಾ, KCET ಜೊತೆ ಕಾಮಿಡ್ ಕೆನು ಕೂಡ ಬ್ಯಾಕಪ್ ಆಗಿ ಇಟ್ಕೊಳ್ತೀನಿ ಅಂತ ಯಾರ್ಯಾರು ಅನ್ಕೊಂಡಿದ್ದೀರಾ ಅವರಿಗೆಲ್ಲ ಈ ವಿಡಿಯೋ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾನೆ ಅಂಡ್ ನೀವು ಕಾಮಿಡ್ ಕೆ ಸೀಟ್ ಅನ್ನ ಈಗ ಇನ್ ಕೇಸ್ ಕಾಮಿಡ್ ಕೆ ಕೌನ್ಸಿಲಿಂಗ್ ಗೆ ನೀವು ಅಟೆಂಡ್ ಆಗಿ ಅದಾದ್ಮೇಲೆ KCET ಇದಾದ್ರೆ ನಿಮಗೆ ಹಣ ರಿಫಂಡ್ ಆಗುತ್ತಾ ಅಥವಾ ಹಣ ಕಟ್ಟಬೇಕಾ, ನೀವು ಎಷ್ಟು ಕಟ್ಟಬೇಕು, ಅದೆಲ್ಲದರ ಬಗ್ಗೆ ಇದರಲ್ಲಿ ಮಾತಾಡ್ತೇನೆ ಸ್ಟೂಡೆಂಟ್ಸ್. ಆಯ್ತಾ? ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್, ಆಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯಿಂದ ನಾವು KCET 2024 ಅಂಡ್ ಕಾಮಿಡ್ ಕೆ 2024 ಗೆ 1-to-1 ಪರ್ಸನಲ್ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದೇವೆ. ಸೊ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಮ ರ್ಯಾಂಕಿಗೆ ಸರಿಯಾಗಿ, ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ ಯಾವ ಕಾಲೇಜ್ಗಳು ಬರುತ್ತೆ ಅದೆಲ್ಲದನ್ನು ಲಿಸ್ಟ್ ಮಾಡ್ತೇವೆ ವಿತ್ ಕಾಲೇಜ್ ಕೋಡ್, ಬೋತ್ ಫಾರ್ ಕಾಮಿಡ್ ಕೆ ಆಸ್ ವೆಲ್ ಆಸ್ ಫಾರ್ KCET. ಆಯ್ತಾ? ಇದರ ಫೀಸ್ ಬಂದ್ಬಿಟ್ಟು 500 ರೂಪೀಸ್ ಆಗಿರುತ್ತೆ. ಅಂದ್ರೆ ಇದರಲ್ಲಿ ನಾವು ಕಂಪ್ಲೀಟ್ ಗೈಡೆನ್ಸ್ ಅನ್ನು ಕೊಡ್ತೇವೆ. ಕಾಲೇಜ್ ಲಿಸ್ಟ್ ಅನ್ನು ಕೊಟ್ಟು ನಿಮಗೆ ಆರ್ಡರ್ ವೈಸ್, ಅಕಾರ್ಡಿಂಗ್ ಟು ರ್ಯಾಂಕ್, ಅಕಾರ್ಡಿಂಗ್ ಟು ಪ್ಲೇಸ್ಮೆಂಟ್, ಆರ್ಡರ್ ವೈಸ್ ಕಾಲೇಜ್ ರ್ಯಾಂಕ್ ಅನ್ನು ಕೊಟ್ಟು ನಿಮಗೆ ಅದ್ರ ಥ್ರೂ ನಮ್ಗೆ ಇಲ್ಲಿ ಪರ್ಸನಲ್ ಗೈಡೆನ್ಸ್ ಅನ್ನು ಕೊಡ್ತೇವೆ ಸ್ಟೂಡೆಂಟ್ಸ್. ಆಯ್ತಾ? ಇದು ಆಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯಿಂದ ಆಗಿರುತ್ತೆ. ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಕಾಮಿಡ್ ಕೆ ರಿಸಲ್ಟ್ ಇವತ್ತು 2 o'clock ಬರುತ್ತೆ. 4 o'clock ಇಂದ ಕೌನ್ಸಿಲಿಂಗ್ ಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಆಯ್ತಾ? ಸೊ ಜಾಸ್ತಿ ಲೇಟ್ ಮಾಡಬೇಡಿ, ಆದಷ್ಟು ಬೇಗ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಜಸ್ಟ್ ಟೆಕ್ಸ್ಟ್ ಮೀ ಟು ದಿಸ್ ನಂಬರ್ 6362324224. ಒನ್ಸ್ ಆಫ್ಟರ್ ಟೆಕ್ಸ್ಟ್ ಆದ ನಂತರ ನಾನು ನಿಮ್ಮೊಂದು ನಂಬರ್ ನ ಕಳಿಸ್ತೇನೆ. ಆಕ್ಚುಲಿ ದಿಸ್ ಇಸ್ ದ ಸೇಮ್ ನಂಬರ್. ಗೂಗಲ್ ಪೇ ಆರ್ ಫೋನ್ ಪೇ ಮಾಡಿದ ನಂತರ ನಿಮ್ಮನ್ನ ಗ್ರೂಪಿಗೆ ಆಡ್ ಮಾಡ್ತಾರೆ. ಎನಿಥಿಂಗ್ ರಿಲೇಟೆಡ್ ಟು ಕಾಮಿಡ್ ಕೆ ಆರ್ KCET ಎಲ್ಲದೂ ಕೂಡ it will be updated in group and after that once after your rank, ಒಂದ್ಸತಿ ನಿಮ್ಮ ರ್ಯಾಂಕ್ ಅನ್ನೋದು ರಿವೀಲ್ ಆದ ನಂತರ ನಾವು ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಕಾಲೇಜ್ಗಳ ಲಿಸ್ಟ್ ಅನ್ನು ಕೊಡ್ತೇವೆ. ಕಾಮಿಡ್ ಕೆ ಕಾಲೇಜ್ನ ಲಿಸ್ಟ್ ಕೊಡ್ತೇವೆ ವಿತ್ ಕಾಮಿಡ್ ಕೆ ಕೋಡ್. ಸೊ ಅದ್ರ ಥ್ರೂ ನೀವು ಹೋಗಿ ಆಪ್ಷನ್ ಎಂಟ್ರಿ ಮಾಡುವಾಗ ಅದೇ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಸರಿ ಅಷ್ಟೇ. ಆಯ್ತಾ? ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತ ಕೇಳಿದ್ರೆ ನೀವು ಇಂಟರ್ನೆಟ್ ಅಲ್ಲಿ ಸಿಗೋ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಅಂತ ನೋಡೋದಲ್ಲ, ಅಕಾರ್ಡಿಂಗ್ ಟು ಪ್ಲೇಸ್ಮೆಂಟ್. ಯಾಕಂದ್ರೆ ನೀವು ನನ್ನ ಪ್ಲೇ ಲಿಸ್ಟ್ ಗೆ ಹೋದ್ರೆ ನಾನು ಎಲ್ಲಾ ಕಾಲೇಜ್ನ ಪ್ಲೇಸ್ಮೆಂಟ್ ಅನ್ನು ಮಾಡಿದ್ದೇನೆ, ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ ಅನ್ನು ಮಾಡಿದ್ದೇನೆ. ಅದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ. ಅದೇ ರೀತಿ ನಾವು ಕಾಲೇಜ್ಗಳನ್ನ ಪ್ಲೇಸ್ ಮಾಡಿದ್ದೇವೆ. ಓಕೆ, ಅಕಾರ್ಡಿಂಗ್ ಟು ಪ್ಲೇಸ್ಮೆಂಟ್ ರ್ಯಾಂಕ್ ನಾವು ಯಾವ ಕಾಲೇಜನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಅಲ್ಲಿ ಪ್ಲೇಸ್ ಮಾಡಿದ್ದೇವೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ. ಏಕಲವ್ಯ 2024 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇಟ್ಸ್ ಅ ಪರ್ಸನಲ್ ಕೌನ್ಸಿಲಿಂಗ್. ಎಲ್ಲರಿಗೂ ಕೂಡ ಪರ್ಸನಲ್ ಆಗಿ ನಾವು ಗೈಡೆನ್ಸ್ ಅನ್ನು ಕೊಡ್ತೇವೆ. ಓಕೆ, ಇವತ್ತು ಕಾಮಿಡ್ ಕೆ ಬಗ್ಗೆ ಮಾತಾಡಬೇಕಿತ್ತು ನಿಮ್ಗೆ. ಕಾಮಿಡ್ ಕೆಗೆ ತುಂಬಾ ಜನ ಸ್ಟೂಡೆಂಟ್ಗೆ ಯಾವ ಡಾಕ್ಯುಮೆಂಟ್ ಅನ್ನ ಎಲ್ಲಿ ಸಬ್ಮಿಟ್ ಮಾಡಬೇಕು, ಹೇಗೆ ಸಬ್ಮಿಟ್ ಮಾಡಬೇಕಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾನೆ ಸ್ಟೂಡೆಂಟ್ಸ್. ಆಯ್ತಾ? ಫಸ್ಟ್ ವೆರಿ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಇದರಲ್ಲಿ ಕೆಲವೊಂದಿಷ್ಟು ಜನ ಕಲ್ಯಾಣ ಕರ್ನಾಟಕ ಇದ್ದಾರೆ, ಕೆಲವೊಂದಿಷ್ಟು ಜನ ಜನರಲ್ ಮೆರಿಟ್ ಅವರಿದ್ದಾರೆ ಅಲ್ವಾ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಏನ್ ಮಾಡಬೇಕು? ಜನರಲ್ ಮೆರಿಟ್ ಅಂತ ಹೇಳಿದ್ರೆ ಎಲ್ಲರೂ ಜನರಲ್ ಆಗಿ ಯಾರ್ಯಾರು ಯಾವ ರಿಸರ್ವೇಶನ್ ಯಾರು ಕ್ಲೈಮ್ ಮಾಡೋದಿಲ್ಲ ಅವರಿಗೆ ಕಾಮಿಡ್ ಕೆ. ಓಕೆ, ಬಿಫೋರ್ ದಾಟ್, ಅದಕ್ಕೂ ಮುಂಚೆ ಯಾರ್ಯಾರು KCET ಇಂದ ಕಾಮಿಡ್ ಕೆ KCET ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ದೀರಾ ಅಂಡ್ ಕಾಮಿಡ್ ಕೆಗೂ ಕೂಡ ನಾನು ಕೌನ್ಸಿಲಿಂಗ್ ಹೋಗ್ಬೇಕು ಅಂತ ಯಾರ್ಯಾರು ಯೋಚನೆ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಕಿವಿ ಮಾತು ಕರೆಕ್ಟ್ ಕೇಳ್ಕೊಳ್ಳಿ. ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಲಿಕ್ಕೆ ಮುಂಚೆ ನೀವು 2000 ರೂಪೀಸ್ ಫೀಸ್ ಪೇ ಮಾಡಬೇಕಾಗತ್ತೆ. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಎಲ್ರಿಗೂ ಇದು ಪ್ರತಿಯೊಬ್ಬರಿಗೂ, ಇದು ನೀವು ಯಾವ ಕ್ಯಾಟಗರಿಯಲ್ಲಿ ಇರಿ, ಯಾವ್ದ್ರಲ್ಲಿ ಇರಿ, ಇಟ್ ಡಸಂಟ್ ಮ್ಯಾಟರ್ಸ್. ನೀವು ಈ ಫೀಸ್ ಅನ್ನು ನೀವು ಇದು ಮಾಡಲೇಬೇಕು, ಏನೋ ಪೇ ಮಾಡಲೇಬೇಕು. ಆಯ್ತಾ? ಸೊ ಅದೇನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಫಸ್ಟ್ ಸ್ಟೆಪ್ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದ್ರೆ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್. ಇವತ್ತು 2 o'clock ರಿಸಲ್ಟ್ ಬರುತ್ತೆ. 4 PM ಇಂದ ನಿಮಗೆ ಸ್ಟಾರ್ಟ್ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್. ಓಕೆ, ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ರಿಜಿಸ್ಟ್ರೇಷನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. 24th May 2 o'clock ರಿಸಲ್ಟ್ ಬರುತ್ತೆ. 2ಗೆ ರಿಸಲ್ಟ್ ಬಂದ್ರೆ 2 o'clock 2 PM ರಿಸಲ್ಟ್ ಬರುತ್ತೆ. ಸೊ 4 PM ಇಂದ ಆಫ್ಟರ್ 4 PM ನಿಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಆನ್ಲೈನ್ ರಿಜಿಸ್ಟ್ರೇಷನ್ ಅಂಡ್ ಡಾಕ್ಯುಮೆಂಟ್ ಅಪ್ಲೋಡ್. ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬಹುದು ಪ್ಲಸ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬಹುದು ನೀವು. ಆಯ್ತಾ? ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಬಹುದು. ಅಂಡ್ ಇದಕ್ಕೆ ಎಂಡಿಂಗ್ ಡೇಟ್ ಇನ್ನು ಕೊಡ್ಲಿಲ್ಲ, ಅಫಿಷಿಯಲ್ ಆಗಿ ಅವರು ಇನ್ನು ರಿಲೀಸ್ ಮಾಡಲಿಲ್ಲ. ಕಾಮಿಡ್ ಕೆ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಲಿಲ್ಲ, ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ. ವಿಲ್ ಬಿ ಅಪ್ಡೇಟೆಡ್ ಶಾರ್ಟ್ಲಿ ಅಂತಿದೆ. ಸೊ ನಿಮ್ಗೆ ಇನ್ಫಾರ್ಮೇಶನ್ ಅನ್ನೋದು comidk.org ಅಂತ ಹೋದ್ರೆ ಅಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಬೇಕಾದ್ರೆ comidk.org. ಓಕೆ, ಇದಕ್ಕೆ ಹೋದ್ರೆ ನಿಮ್ಗೆ ಈ ವೆಬ್ಸೈಟ್ ಅಲ್ಲಿ ಇದ್ರ ಬಗ್ಗೆ ಸಿಗುತ್ತೆ, ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. comidk.org ಅಂತ ಹೇಳೋ ವೆಬ್ಸೈಟ್ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಬಟ್ ಇದೆಲ್ಲ ಮಾಹಿತಿ ನಾನು ನಿಮ್ಗೆ ವಿಡಿಯೋ ಥ್ರೂ ಕನ್ವೆ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆಯ್ತಾ? 4 PM ಗೆ ನಿಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಂಡ್ ಅಪ್ಲೋಡ್ ಸ್ಟಾರ್ಟ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್, ಇಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫೈ ಮಾಡಿ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಕೂಡ ಯಾವಾಗ ಎಂಡ್ ಆಗುತ್ತೆ ಇದು ಮಾಡ್ತಾ ಇದ್ದಾರೆ. ಬಟ್ ನೀವು ಯಾವತ್ತೂ ಕೂಡ ಈ ವೆಬ್ಸೈಟ್ ಅಲ್ಲಿ ಯಾವಾಗಲೂ ವಿಸಿಟ್ ಮಾಡ್ತಾ ಇರ್ಬೇಕು ಸ್ಟೂಡೆಂಟ್ಸ್. ಓಕೆ, ಅಟ್ಲೀಸ್ಟ್ 1 day ಡೈಲಿ 1 time ಆದ್ರೂ ಮಾಡಲೇಬೇಕು. ಓಕೆ, ಇದು ಓಕೆ
ಇದಾದ್ಮೇಲೆ ನಿಮಗೆ ಒಂದೊಂದು ಸ್ಟೆಪ್ಸ್ ಹೇಳ್ತೇನೆ ನೋಡಿ. ಫಸ್ಟಿಗೆ ನಿಮಗೆ ಲಾಗಿನ್ ಐಡಿ ಮತ್ತೆ ಲಾಗಿನ್ ಐಡಿ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಆಗಬೇಕು. ಫಸ್ಟ್ ಸ್ಟೆಪ್ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಹೇಳ್ತೇನೆ ನೋಡಿ. ಲಾಗಿನ್ ಐಡಿ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಆಗಬೇಕು. ಅಂದ್ರೆ ಯಾವುದು ಇಲ್ಲಿ ಲಾಗಿನ್ ಐಡಿ ಅಂತ ಹೇಳಿದ್ರೆ ಅಪ್ಲಿಕೇಶನ್ ನಂಬರ್. ಓಕೆ, ಅಪ್ಲಿಕೇಶನ್ ನಂಬರ್ನ ಯೂಸ್ ಮಾಡಿ ಮತ್ತೆ ನೀವು ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿರ್ತೀರಾ. ಆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದನ್ನ ಪಾಸ್ವರ್ಡ್ ಯೂಸ್ ಮಾಡಿ ನೀವು ಲಾಗಿನ್ ಆಗಬೇಕು. ಆಯ್ತಾ. ಸೆಕೆಂಡ್ ಸ್ಟೆಪ್ ಏನಂತ ಕೇಳಿದ್ರೆ ಸ್ಟೆಪ್ 2 ರಿಜಿಸ್ಟರ್ ಆಗಬೇಕು. ಯಾವುದಕ್ಕೆ? ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅಂತ ಒಂದಿರುತ್ತೆ, ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕು. ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅಂತ ಒಂದು ಇದು ಕಾಣಿಸ್ತಾ ಇರುತ್ತೆ ನಿಮಗೆ, ಟ್ಯಾಬ್ ಕಾಣಿಸ್ತಾ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಬೇಕು. ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನೀವು ವೆರಿಫೈ ಮಾಡಬೇಕು, ಡೀಟೇಲ್ಸ್ ಅನ್ನ ವೆರಿಫೈ ಮಾಡಬೇಕು. ವೆರಿಫೈ ದ ಡೀಟೇಲ್ಸ್ ಅನ್ನ ವೆರಿಫೈ ಮಾಡಿದ ನಂತರ ಡೀಟೇಲ್ಸ್ ಅನ್ನ ವೆರಿಫೈ ಆದ್ಮೇಲೆ ರಿಜಿಸ್ಟ್ರೇಷನ್ ಫೀ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕಾಮಿಡ್ಗೆ ಕೌನ್ಸಿಲಿಂಗಿಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕಂತಿದ್ದೀರಾ, ರಿಜಿಸ್ಟ್ರೇಷನ್ ಫೀ ಮಿನಿಮಮ್ 2000 ರೂಪೀಸ್ ಎಲ್ಲರಿಗೂ ಇರುತ್ತೆ. ದಿಸ್ ಇಸ್ ನಾನ್ ರಿಫಂಡೇಬಲ್ ಸ್ಟೂಡೆಂಟ್ಸ್. ಇದನ್ನ ರೀಫಂಡ್ ಮಾಡೋದಿಲ್ಲ. ರಿಜಿಸ್ಟ್ರೇಷನ್ ಫೀ ಆಗಿ 2000 ರೂಪೀಸ್ ತಗೊಳ್ತಾರೆ. ಅಂದ್ರೆ ಅದು ಡೈರೆಕ್ಟ್ ನಿಮಗೆ ಪೇಮೆಂಟ್ ಪೋರ್ಟಲ್ ತಗೊಂಡು ಹೋಗುತ್ತೆ. ಅಲ್ಲಿ ಪೇಮೆಂಟ್ ಪೋರ್ಟಲ್ ಹೋಗಿ ನೀವು ಕ್ವಿಕ್ ಗೈಡ್ ಇರುತ್ತೆ, ನೆಕ್ಸ್ಟ್ ಅಂತ ಕೊಟ್ಟು ಪೇಮೆಂಟ್ ಮಾಡಬಹುದು. ಓಕೆ, ಪೇಮೆಂಟ್ ಅನ್ನು ಕಂಪ್ಲೀಟ್ ಮಾಡಬೇಕು. ಯಾವಾಗ ಹೇಳಿ, ನೀವು ಕಾಮಿಡ್ಗೆ ಕೌನ್ಸಿಲಿಂಗಿಗೆ ನೀವು ಅಟೆಂಡ್ ಆಗಬೇಕು ಅಂತಿದ್ರು ಕೂಡ ಆನ್ಲೈನ್ ರಿಜಿಸ್ಟ್ರೇಷನ್ ಅಲ್ಲಿ 2000 ರೂಪೀಸ್ ಮಿನಿಮಮ್, ಅಪ್ ಟು 2500 ರೂಪೀಸ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಎಕ್ಸ್ಟ್ರಾ ಚಾರ್ಜಸ್ಗಳು ಇರುತ್ತೆ, ಕನ್ವೀನಿಯನ್ಸ್ ಚಾರ್ಜ್ ಅಂತ ಸಮಥಿಂಗ್ ಇರುತ್ತೆ. ಓಕೆ, ಪೇಮೆಂಟ್ ಸಕ್ಸಸ್ ಆಯ್ತಾ, ಡನ್. ಆಗದೆ ಇದ್ರೆ ಪುನಃ ಚೆಕ್ ಮಾಡಿ, ಪುನಃ ಮತ್ತೆ ಅದೇ ಸ್ಟೆಪ್ ನ ಪ್ರಾಸೆಸ್ ಮತ್ತೆ ಸ್ಟಾರ್ಟ್ ಮಾಡಿ. ಅಂದ್ರೆ ಪೇಮೆಂಟ್ ಆದ್ರೆ 2000 ರೂಪೀಸ್ ಪೇಮೆಂಟ್ ಆಗದಿದ್ರೆ ಆಗಿದೆಯಲ್ಲ, ಇಲ್ಲದೆ ಇದ್ರೆ ಕೂಡ ಮತ್ತೆ ಅದೇ ಪ್ರೊಸೀಜರ್ ನ ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಆದ ನಂತರ ನಿಮಗೆ ಸಕ್ಸಸ್ಫುಲ್ ಪೇಮೆಂಟ್ ಅಂತ ಒಂದು ಇದು ಬರುತ್ತೆ. ಇದು ಫೋರ್ತ್ ಸ್ಟೆಪ್. ಸಕ್ಸಸ್ಫುಲ್ ಪೇಮೆಂಟ್, ಸಕ್ಸಸ್ಫುಲ್ ಆದ್ರೆ 2000 ರೂಪೀಸ್, ಸಕ್ಸಸ್ಫುಲ್ ಆದ್ರೆ ಇದು ಸಕ್ಸಸ್ಫುಲ್ ಪೇಮೆಂಟ್ ಅಂತ ಸ್ಟೆಪ್ ಬರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ ಇದು ಇಂಪಾರ್ಟೆಂಟ್. ಈಗ ಜನರಲ್ ಮೆರಿಟ್ ಅಲ್ಲಿ ಯಾರ್ಯಾರು ಹೋಗ್ತೀರಾ, ಜನರಲ್ ಮೆರಿಟ್ ಅಂತ ಹೇಳಿದ್ರೆ ಇಲ್ಲಿ ಕಾಮಿಡ್ಕೆಯಲ್ಲಿ ಇರೋದು ಓನ್ಲಿ ಫಾರ್ ಹೈದರಾಬಾದ್ ಕರ್ನಾಟಕ. ರಿಸರ್ವೇಶನ್ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಮಾತ್ರ. ಹೈದರಾಬಾದ್ ಕರ್ನಾಟಕ ರೀಸನ್ ಅವರಿಗೆ ಮಾತ್ರ ಕಾಮಿಡ್ಕೆಯಲ್ಲಿ ರಿಸರ್ವೇಶನ್ ಇರುತ್ತೆ. ಮತ್ತೆ ಎಲ್ಲರೂ ಕೂಡ ಜನರಲ್ ಅಲ್ಲಿ ಬರ್ತಾರೆ. ಎಲ್ಲರೂ ಅಂತ ಹೇಳಿದ್ರೆ SC ST ಜನರಲ್ ಮೆರಿಟ್ OBC ಎಲ್ಲರೂ ಕೂಡ ಜನರಲ್ ಕ್ಯಾಟಗರಿಯಲ್ಲಿ ಬರ್ತಾರೆ ಕಾಮಿಡ್ಕೆಯಲ್ಲಿ. ಹೈದರಾಬಾದ್ ಕರ್ನಾಟಕ ಓನ್ಲಿ ಫಾರ್ ಹೈದರಾಬಾದ್ ಕರ್ನಾಟಕ ರೀಜನ್ ಅವರಿಗೆ ಮಾತ್ರ ಇಲ್ಲಿ ರಿಸರ್ವೇಶನ್ ಇರುತ್ತೆ. ಓಕೆ, ಈಗ ಇಲ್ಲಿ ನೀವು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕು. ಫಾರ್ ದ ಟೈಮ್ ಬೀಯಿಂಗ್ ಯಾವ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಒರಿಜಿನಲ್ ID ಕಾರ್ಡ್ ಫಸ್ಟ್ ಒನ್. ಇದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಒರಿಜಿನಲ್ ID ಕಾರ್ಡ್ ಅಂತ ಹೇಳಿದ್ರೆ ನೀವು ಪ್ಯಾನ್ ಕಾರ್ಡ್ ಆರ್ ಎಲ್ಸ್ ಪಾಸ್ಪೋರ್ಟ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಎನಿಥಿಂಗ್ ಇಸ್ ಫೈನ್. ಯಾವ್ದಾದ್ರು ಓಕೆ. ಎನಿ ಅದರ್ ಡಾಕ್ಯುಮೆಂಟ್ಸ್, ಪ್ಯಾನ್ ಕಾರ್ಡ್ ಆದ್ರೂ ಓಕೆ, ವೋಟರ್ ID ಆದ್ರೂ ಓಕೆ. ಯಾವ್ದಾದ್ರು ಒಂದು ಗವರ್ಮೆಂಟ್ ಇಶ್ಯೂ ಮಾಡಿದಂತ ಯಾವ್ದಾದ್ರು ಒಂದು ಐಡಿನ ಅಪ್ಲೋಡ್ ಮಾಡಬೇಕು. ದಟ್ ಇಸ್ ಒರಿಜಿನಲ್ ID. ಸೆಕೆಂಡ್ ಒನ್ ಡೇಟ್ ಆಫ್ ಬರ್ತ್ ಪ್ರೂಫ್. ಡೇಟ್ ಆಫ್ ಬರ್ತ್ ಪ್ರೂಫ್ ಯಾವ್ದಂತ ಕೇಳಿದ್ರೆ ನಿಮ್ದು 10th ಮಾರ್ಕ್ಸ್ ಕಾರ್ಡ್ ಆದ್ರೂ ಫೈನ್. ಡೇಟ್ ಆಫ್ ಬರ್ತ್ ಪ್ರೂಫ್ ಅದು ಕ್ಯಾಂಡಿಡೇಟ್ ಹಾಕಬೇಕು, ಆಮೇಲೆ ನಿಮ್ಮ ಪೇರೆಂಟ್ಸ್ ಹಾಕೋದಲ್ಲ. ಡೇಟ್ ಆಫ್ ಬರ್ತ್ ಪ್ರೂಫ್ ಆಫ್ ಕ್ಯಾಂಡಿಡೇಟ್. ಇದರಲ್ಲೂ ಕೂಡ ನೀವು ಪ್ಯಾನ್ ಕಾರ್ಡ್ ಯೂಸ್ ಮಾಡಬಹುದು, ವೋಟರ್ ID ಯೂಸ್ ಮಾಡಬಹುದು, ಆರ್ ಎಲ್ಸ್ ಡ್ರೈವಿಂಗ್ ಲೈಸೆನ್ಸ್ ಯೂಸ್ ಮಾಡಬಹುದು. ವೋಟರ್ ID ಆರ್ ಎಲ್ಸ್ ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರು ಫೈನ್. ಓಕೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವು 10th ಮಾರ್ಕ್ಸ್ ಕಾರ್ಡ್ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನ್ಕೊಳ್ತೇನೆ. ಡೇಟ್ ಆಫ್ ಬರ್ತ್ ಪ್ರೂಫಿಗೆ 10th ಮಾರ್ಕ್ಸ್ ಕಾರ್ಡ್ ಇಸ್ ಬೆಟರ್ ಅಂತ ಅನ್ಕೊಳ್ತೇನೆ. ಥರ್ಡ್ ಒನ್ PUC ಆರ್ 12th ಸ್ಟ್ಯಾಂಡರ್ಡ್ ಈಕ್ವಲೆಂಟ್ ಮಾರ್ಕ್ಸ್ ಕಾರ್ಡ್ ಅನ್ನ ಇದು ಮಾಡಬೇಕು. ನಿಮಗೆ PUC ಆರ್ 12th ಇದು ಮಾರ್ಕ್ಸ್ ಕಾರ್ಡ್ ಬರ್ದೇ ಇದ್ರೆ, ಮಾರ್ಕ್ಸ್ ಕಾರ್ಡ್ ಇಶ್ಯೂ ಆಗದೆ ಇದ್ರೆ ನಿಮಗೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಆಗದೆ ಇದ್ರೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ. ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ, ಅದಕ್ಕೆ ನಿಮ್ಮ ಪ್ರಿನ್ಸಿಪಾಲ್ ನ ಸಿಗ್ನೇಚರ್ ಮತ್ತೆ ಸೀಲ್ ಹಾಕಿ ತಗೊಂಡು ಬಂದ್ರೆ ಸರಿ. ಪ್ರಾವಿಷನಲ್ ಸರ್ಟಿಫಿಕೇಟ್ ಅದನ್ನು ಕೂಡ ಇದು ಮಾಡ್ಕೊಂಡು ಬನ್ನಿ. ಫೋರ್ತ್ ಒನ್ ಅಡ್ಮಿಟ್ ಕಾರ್ಡ್ ಅಥವಾ ಅದನ್ನ ಹಾಲ್ ಟಿಕೆಟ್ ಇನ್ಫಾರ್ಮೇಶನ್. ಆಯ್ತಾ, ಅಡ್ಮಿಟ್ ಕಾರ್ಡ್ ಆರ್ ಹಾಲ್ ಟಿಕೆಟ್ ಇನ್ಫಾರ್ಮೇಶನ್. ಅಡ್ಮಿಟ್ ಕಾರ್ಡ್ ಆರ್ ಹಾಲ್ ಟಿಕೆಟ್ ಇನ್ಫಾರ್ಮೇಶನ್ ಇರಬೇಕು. ಸೆಕೆಂಡ್ PUC ಆರ್ ಈಕ್ವಲೆಂಟ್ ಹಾಲ್ ಟಿಕೆಟ್ ಇನ್ಫಾರ್ಮೇಶನ್. ಇದರಲ್ಲಿ ರೆಸ್ಪೆಕ್ಟಿವ್ ಬೋರ್ಡ್ ವೆಬ್ಸೈಟ್ ಅಲ್ಲಿ ಇದು ವೆರಿಫೈ ಆಗಿರಬೇಕು. ಅದು ಅಡ್ಮಿಟ್ ಕಾರ್ಡ್ ಆರ್ ಹಾಲ್ ಟಿಕೆಟ್ ಇನ್ಫಾರ್ಮೇಶನ್. Candidates marks card is verified on the respective board website. Candidates are requested to upload their admit card. ಅಡ್ಮಿಟ್ ಕಾರ್ಡ್ ಬೇಕೇ ಬೇಕು. ಯಾಕಂತ ಕೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ರೆಸ್ಪೆಕ್ಟೆಡ್ ಇದಕ್ಕೆ ಹೋಗ್ತಾರೆ, ಬೋರ್ಡ್ ವೆಬ್ಸೈಟ್ ಹೋಗ್ತಾರೆ, ಅಲ್ಲೋಗಿ ಇದನ್ನ ವೆರಿಫೈ ಮಾಡ್ತಾರೆ. ಸೊ ಅಡ್ಮಿಟ್ ಕಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಇನ್ ಕೇಸ್ ಅಡ್ಮಿಟ್ ಕಾರ್ಡ್ ಇಲ್ಲದೆ ಇದ್ರೆ ಅಡ್ಮಿಟ್ ಕಾರ್ಡ್ ಇನ್ಫಾರ್ಮೇಶನ್ ನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಶೀಟ್ ಆಫ್ ಪೇಪರ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರ್ದು, ಒಂದು ಅಡ್ಮಿಟ್ ಕಾರ್ಡ್ ಇಲ್ಲದೆ ಇದ್ರೆ ಅದರ ಇನ್ಫಾರ್ಮೇಶನ್ ನ ಒಂದು ಶೀಟ್ ಆಫ್ ಪೇಪರ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರ್ದು, ಶೀಟ್ ಆಫ್ ಪೇಪರ್ ಅಲ್ಲಿ ಯಾವ ಲೆಟರ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರ್ದು, ಅವ್ರು ಅದನ್ನ ಹೇಳ್ತಾ ಇದಾರೆ, ಪರ್ಟಿಕ್ಯುಲರ್ ಹೇಳ್ತಾ ಇದಾರೆ, ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರ್ದು ಅದನ್ನ ಅಪ್ಲೋಡ್ ಮಾಡ್ಬೇಕು. ಓಕೆ, ಒಂದು ಫೋಟೋ ತೆಗೆದು ಕ್ಲಿಯರ್ ಆಗಿ ಅದನ್ನ ಸ್ಕ್ಯಾನ್ಡ್ ಕಾಪಿನ
ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಅಡ್ಮಿಟ್ ಕಾರ್ಡ್ ಇಲ್ಲದೆ ಇದ್ರೆ ಮಾತ್ರ ನಾನು ಹೇಳ್ತಾ ಇರೋದು. ಅಡ್ಮಿಟ್ ಕಾರ್ಡ್ ಯಾರ ಹತ್ರ ಇಲ್ಲ, ಒಂದು ವೇಳೆ ಮಿಸ್ಪ್ಲೇಸ್ ಆಗಿದ್ರೆ ಈ ತರ ಮಾಡ್ಬೋದು. ಓಕೆ, ಇನ್ ಕೇಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರ್ದಿದ್ದಿದ್ರೆ, ಸಪ್ಲಿಮೆಂಟರಿ ಬರ್ದಿದ್ದಿದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಓಕೆ, ಇಂಪ್ರೂವ್ಮೆಂಟ್ ಎಕ್ಸಾಮ್ ಆರ್ ಸಪ್ಲಿಮೆಂಟರಿ. ಈಗ ಸ್ಟೇಟ್ ಕರ್ನಾಟಕ ಸ್ಟೇಟ್ ಅವರಿಗೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಬರ್ದಿದ್ರು, ಇಂಪ್ರೂವ್ಮೆಂಟ್ ಇದ್ದಿದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಇದಾದ ನಂತರ ವೆರಿ ವೆರಿ ಇಂಪಾರ್ಟೆಂಟ್, ಯಾರಿಗೂ ಕೂಡ ಜನರಲ್ ಕ್ಯಾಟಗರಿ ಅವರಿಗೆ ಯಾರಿಗೂ ಕೂಡ ನಿಮ್ಮ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಂತಿಲ್ಲ. ಯಾರಿಗೂ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಂತಿಲ್ಲ. ಬಟ್ ಯಾರು SC ST ಮತ್ತೆ OBC ಕ್ಯಾಟಗರಿ ಇದ್ದೋ, ಕರೆಕ್ಟ್ ಹೇಳ್ಕೊಡಿದ್ವಿ, ವೆರಿ ವೆರಿ ಇಂಪಾರ್ಟೆಂಟ್. SC ST OBC ಕ್ಯಾಟಗರಿ ಇದ್ದು ನಿಮ್ಮ ಪರ್ಸೆಂಟೇಜ್, ಬೋರ್ಡ್ ಪರ್ಸೆಂಟೇಜ್ 40 to 45% ಇದ್ರೆ, ಈ ರೇಂಜ್ ಅಲ್ಲಿ ಇದ್ರೆ ಮಾತ್ರ. ಇದಕ್ಕಿಂತ ಜಾಸ್ತಿ ಇದ್ರೆ 45+ ಇದ್ರೆ ನೀವು ಯಾವ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡುವಾಗತ್ತೆ ಇಲ್ಲ. ಯಾವ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನಿಮ್ಮ ಈ SC ST ಕ್ಯಾಟಗರಿ ಸರ್ಟಿಫಿಕೇಟ್ ಇದೆಲ್ಲ ಅದು ಬೇಡವೇ ಬೇಡ. SC ST ಆಗಿರ್ಬೋದು, OBC ಆಗಿರ್ಬೋದು, ನಿಮ್ಮ ಪರ್ಸೆಂಟೇಜ್ ಬೋರ್ಡ್ ಅಲ್ಲಿ 40 to 45 ಬಿಟ್ವೀನ್ ಇದ್ರೆ, ಮೋರ್ ದನ್ 45 ಇದ್ರೆ ಬೇಡ. ಇದ್ರೆ ಆವಾಗ ನೀವು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಲೇಬೇಕು. ಮತ್ತೆ ಇದನ್ನ ಅಪ್ಲೋಡ್ ಮಾಡಿದ್ರೆ ಅವರು ಕಂಪಲ್ಸರಿಯಾಗಿ ಡೊಮಿಸೈಲ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾರು ಅಂತ ಕೇಳಿದ್ರೆ ನಿಮ್ ಇನ್ ಕೇಸ್ SC ST OBC ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದು ನಿಮ್ಮ ಪರ್ಸೆಂಟೇಜ್, ಬೋರ್ಡ್ ಪರ್ಸೆಂಟೇಜ್ 40 to 45% ಮಿಡಲ್ ಇದ್ರೆ ಆವಾಗ ನೀವು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕು, ಪ್ಲಸ್ ಡೊಮಿಸೈಲ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕು. ಇದು ನಾನು ಹೇಳಿದ್ದು ಜನರಲ್ ಆಗಿ ಯಾರ್ಯಾರು ಸೀಟ್ ಅನ್ನು ಅಲಾಟ್ ಮಾಡ್ಕೊಳ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇರೋದು. ಸೊ ಯಾರು SC ST ಕ್ಯಾಟಗರಿ ನೋಡಿ, ಇಲ್ಲಿ SC ST ಕ್ಯಾಟಗರಿಯಲ್ಲಿ ಇದ್ದು ಅಥವಾ OBC ಕ್ಯಾಟಗರಿಯಲ್ಲಿ ಇದ್ದು ನಿಮ್ಮ ಪರ್ಸೆಂಟೇಜ್ 45+ ಇದ್ರೆ ಈ ಡೊಮಿಸೈಲ್ ಸರ್ಟಿಫಿಕೇಟ್ ಬೇಡ, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಡ. ಅದೇ ನಿಮ್ಗೆ ಅವಾಗ ಯಾವ್ದೆಲ್ಲ ಬೇಕು ಇದಿಷ್ಟು ಮಾತ್ರ. ಒರಿಜಿನಲ್ ID ಕಾರ್ಡ್, ಡೇಟ್ ಆಫ್ ಬರ್ತ್ ಪ್ರೂಫ್, PUC 12th ಅವ್ರ ಮಾರ್ಕ್ಸ್ ಕಾರ್ಡ್, ಇಲ್ದಿದ್ರೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಕೊಟ್ಟರು ಫೈನ್, ಅಡ್ಮಿಟ್ ಕಾರ್ಡ್ ಅಂದ್ರೆ ಇದರಲ್ಲಿ ಹಾಲ್ ಟಿಕೆಟ್ ಇನ್ಫಾರ್ಮೇಶನ್ ಇದಾದ್ರೂ ಫೈನ್. ಇನ್ ಕೇಸ್ ಅಡ್ಮಿಟ್ ಕಾರ್ಡ್ ಇಲ್ಲದೆ ಇದ್ರು ಕೂಡ ಒಂದು ಶೀಟ್ ಆಫ್ ಪೇಪರ್ ಅಲ್ಲಿ ಅದನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಕಂಪ್ಲೀಟ್ ಅಡ್ಮಿಟ್ ಕಾರ್ಡ್ ಇನ್ಫಾರ್ಮೇಶನ್ ಬರೆದು ಅದರದ್ದು ಫೋಟೋ ತೆಗೆದು ಹಾಕಬೇಕು. ಅದಾದ ನಂತರ ಯಾರಾದ್ರೂ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರ್ದಿದ್ರೆ ಅದನ್ನು ಹಾಕ್ಬೇಕು. ಆಯ್ತಾ? ಸೊ ಇದು ಯಾರಿಗೆ? ಜನರಲ್ ಕ್ಯಾಟಗರಿ ಅವರಿಗೆ. ಯಾರ್ಯಾರು ಹೈದರಾಬಾದ್ ಕರ್ನಾಟಕ ರೀಜನ್ ಇದ್ದೀರಾ ನೋಡಿ, ಹೈದರಾಬಾದ್ ಕರ್ನಾಟಕ ರೀಜನ್ ಇದು ಇಂಪಾರ್ಟೆಂಟ್, ಇದು ನೋಡ್ಕೊಳ್ಳಿ. ಹೈದರಾಬಾದ್ ಕರ್ನಾಟಕ ರೀಜನ್ ಅಂತ ಕರೀತಾರೆ, ಅಥವಾ ಇದನ್ನ ಏನಂತ ಕರೀತಾರೆ, ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಕರೀತಾರೆ. ಬೋತ್ ಆರ್ ಸೇಮ್. ಓಕೆ, ಹೈದರಾಬಾದ್ ಕರ್ನಾಟಕ ರೀಜನ್, ಹೈದರಾಬಾದ್ ಕರ್ನಾಟಕ ಅಂದ್ರೂ ಓಕೆ, ಅಥವಾ ಕಲ್ಯಾಣ ಕರ್ನಾಟಕ ರೀಜನ್ ಅಂದ್ರೂ ಫೈನ್. ಅವರು ಇದಿಷ್ಟನ್ನು ಕಂಪಲ್ಸರಿ ಮಾಡಲೇಬೇಕು. ಒರಿಜಿನಲ್ ID, ಡೇಟ್ ಆಫ್ ಬರ್ತ್, PUC 12th ಮಾರ್ಕ್ಸ್ ಕಾರ್ಡ್, ಅಡ್ಮಿಟ್ ಕಾರ್ಡ್, ಮತ್ತೆ ಇದೆಲ್ಲ ಸೇಮ್. ಇದು ಎವ್ರಿಥಿಂಗ್ ಇಸ್ ಸೇಮ್. ಇಂಪ್ರೂವ್ಮೆಂಟ್ ಬರ್ತಿದೆ, ಇಂಪ್ರೂವ್ಮೆಂಟ್ ಇದೆಲ್ಲದು ಕಾಮನ್ ಫಾರ್ ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಆಲ್ಸೋ. ಬಟ್ ಇಲ್ಲಿ ನೋಡಿ, ನೀವು ಕಂಪಲ್ಸರಿ ಹೈದರಾಬಾದ್ ಕರ್ನಾಟಕದ ಕರೆಕ್ಟ್ ಕೇಳ್ಕೊಳ್ಳಿ. ಇನ್ ಕೇಸ್ ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದು ನೀವು SC ST ಕ್ಯಾಟಗರಿಯಲ್ಲಿ ಇದ್ರೆ 40 to 45% ಬಿಟ್ವೀನ್ ಇದ್ರೆ, SC ST OBC ಕ್ಯಾಟಗರಿಗೆ ಬಂದು 40 to 45% ಬಿಟ್ವೀನ್ ಇದ್ರೆ ಆವಾಗ ನೀವು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲೇಬೇಕು. ಪ್ಲಸ್ ಡೊಮಿಸೈಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಹೈದರಾಬಾದ್ ಕರ್ನಾಟಕ ರೀಜನ್ ಅವರು ಡೊಮಿಸೈಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡಲೇಬೇಕು. ಡೊಮಿಸೈಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡಲೇಬೇಕು. ಯಾರಿಗೆ? ಹೈದರಾಬಾದ್ ಕರ್ನಾಟಕ. ಪ್ಲಸ್ ಇದರಲ್ಲಿ ಎಕ್ಸ್ಟ್ರಾ ಇರೋದು ಒಂದೇ, ಹೈದರಾಬಾದ್ ಕರ್ನಾಟಕದವರಿಗೆ ಕಲ್ಯಾಣ ಕರ್ನಾಟಕ ರೀಜನ್ ಅಂತ HK ರೀಜನ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಕಲ್ಯಾಣ ಕರ್ನಾಟಕ ರೀಜನ್ ಅಥವಾ HK ರೀಜನ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅದನ್ನ ಅಪ್ಲೋಡ್ ಮಾಡಲೇಬೇಕು ಕಂಪಲ್ಸರಿ. ಕಲ್ಯಾಣ ಕರ್ನಾಟಕವೂ ಮಾಡಬೇಕು, ಡೊಮಿಸೈಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡಲೇಬೇಕು. ಯಾರು? ಹೈದರಾಬಾದ್ ಕರ್ನಾಟಕ ರೀಜನ್ ಅವರು. ಅದೇ ಜನರಲ್ ಆಗಿ ಯಾರ್ಯಾರು ಅಲಾಟ್ ಮಾಡ್ತಾರೆ ಇವೆರಡು ಬೇಕಂತಿಲ್ಲ. ಯಾವಾಗ ಮಾಡ್ಬೇಕು ಹೇಳಿ? ಜನರಲ್ ಅಲ್ಲಿ ಇದು ಮಾಡುವಾಗ ನೀವು SC ST OBC ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದು 40 to 45% ಇದ್ರೆ ಮಾತ್ರ. ಅದು 45+ ಇದ್ರೆ ಆವಾಗ ಇದು ಬೇಡ, ಇದು ಬೇಡ. 40 to 45 ಇದ್ದು ಪ್ಲಸ್ ನೀವು SC ST OBC ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ರೆ ಡೊಮಿಸೈಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಹಾಕ್ಲೇಬೇಕು. ಪ್ಲಸ್ SC ಕ್ಯಾಟಗರಿ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಹಾಕ್ಲೇಬೇಕು. ಹೈದರಾಬಾದ್ ಕರ್ನಾಟಕದವರಿಗೆ ಕಲ್ಯಾಣ ಕರ್ನಾಟಕ ಹಾಕಬೇಕು, ಡೊಮಿಸೈಲ್ ಸರ್ಟಿಫಿಕೇಟ್ ಹಾಕಬೇಕು. ಇನ್ ಕೇಸ್ ನೀವು SC ST ಕ್ಯಾಟಗರಿ ಇದ್ದು 40 to 45% ಇದ್ರೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಹಾಕ್ಲೇಬೇಕು. ಅರ್ಥ ಆಯ್ತಾ? ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಆ ಸರ್ಟಿಫಿಕೇಟ್ ಹಾಕ್ಲೇಬೇಕಾಗತ್ತೆ. ಯಾವಾಗ ಹೇಳಿ? ಓನ್ಲಿ ಇಫ್ ಯು ಬಿಲಾಂಗ್ಸ್ ಟು SC ST ಕ್ಯಾಟಗರಿ ಅಂಡ್ 40 to 45% ಇದ್ರೆ ಮಾತ್ರ. ಓಕೆ, ಇದಿಷ್ಟು ಡಾಕ್ಯುಮೆಂಟ್ಗಳ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಡಾಕ್ಯುಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಈಗ ನೀವು ಜನರಲ್ ಆಗಿ, ಈಗ ಸಿಂಪಲ್ ಓವರ್ ಆಲ್ ಆಗಿ ಸಮ್ಮರಿ ಏನ್ ಹೇಳ್ಬೋದು ಅಂತ ಕೇಳಿದ್ರೆ, ಜನರಲ್ ಆಗಿ ನೀವು SC ST ಜನರಲ್ ಅಂದ್ರೆ ನಿಮ್ಗೆ ಹೈದರಾಬಾದ್ ಕರ್ನಾಟಕ ಇಲ್ಲ ಅಂತ ಅನ್ಕೊಳ್ಳಿ, SC ST ಅಥವಾ OBC ಕ್ಯಾಟಗರಿಗೆ ನೀವು ಬಿಲಾಂಗ್ ಆಗ್ತಾ ಇದ್ರೆ ಅಂಡ್ 40 to 45% ಇದ್ರೆ
ಮಾತ್ರ ನೀವು ಡಾಮಿಸೈಲ್ ಸರ್ಟಿಫಿಕೇಟ್ ಹಾಕಬೇಕು, ಪ್ಲಸ್ SC/ST ಅಥವಾ OBC ಕಾಸ್ಟ್ ಸರ್ಟಿಫಿಕೇಟ್ ಹಾಕಬೇಕು. ಅದರ್ವೈಸ್ SC/ST ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಡಾಮಿಸೈಲ್ ಸರ್ಟಿಫಿಕೇಟ್ ಬೇಡ. ಅದರ್ವೈಸ್ ಇದಿಷ್ಟು ಮಾತ್ರ ಸಾಕು. ಇದಿಷ್ಟು ಮಾತ್ರ, ಒರಿಜಿನಲ್ ID, ಡೇಟ್ ಆಫ್ ಬರ್ತ್, PUC 12, ಅಡ್ಮಿಟ್ ಕಾರ್ಡ್, ಇದು ಆಯ್ತಾ. ಅದೇ ನೀವು ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ ಇದ್ರೆ ಡಾಮಿಸೈಲ್ ಸರ್ಟಿಫಿಕೇಟ್ ಕಂಪಲ್ಸರಿ, ಕಲ್ಯಾಣ ಕರ್ನಾಟಕ ಇದು ಕಂಪಲ್ಸರಿ. 40 to 45% ಇದ್ರೆ ನೀವು SC/ST ಮತ್ತೆ OBC ಇದು ಕೂಡ ಕಂಪಲ್ಸರಿ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದಿಷ್ಟು ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಇದು ಎಲ್ಲದನ್ನು ಕೂಡ ಸ್ಕ್ಯಾನ್ಡ್ ಕಾಪಿ, ನಾಟ್ ಮೋರ್ ದೆನ್ 1 MB ಸ್ಕ್ಯಾನ್ ಮಾಡಿ, ನಾಟ್ ಮೋರ್ ದೆನ್ 1 MB ಅಂದ್ರೆ ಏನ್ ಹೇಳಿ, ಲೆಸ್ ದನ್ 1 MB ಇರಬೇಕು. ಪ್ರತಿಯೊಂದು ಇದು ಕೂಡ ತುಂಬಾ ಕ್ಲಿಯರ್ ಇರಬೇಕು. ಕ್ಲಿಯರ್ ಇರೋ ಡಾಕ್ಯುಮೆಂಟ್ ಅನ್ನು ಸ್ಕ್ಯಾನ್ ಮಾಡಿ, ಒಂದೊಂದು ಡಾಕ್ಯುಮೆಂಟ್ ನಾಟ್ ಮೋರ್ ದೆನ್ 1 MB, 1 MB ಗಿಂತ ಜಾಸ್ತಿ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನೀವು ಅಡ್ಮಿಟ್ ಕಾರ್ಡ್ ಇದು ಒರಿಜಿನಲ್ ID ಕಾರ್ಡ್ ಸ್ಕ್ಯಾನ್ ಮಾಡ್ತೀರಾ, 1 MB ಗಿಂತ ರಿಡ್ಯೂಸ್ ಮಾಡಿನೇ ಸ್ಕ್ಯಾನ್ ಮಾಡಿ ಅದನ್ನ PDF ಫಾರ್ಮ್ಯಾಟ್ ಕನ್ವರ್ಟ್ ಮಾಡಿ, PDF ಓನ್ಲಿ PDF ಫಾರ್ಮ್ಯಾಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ನೀವು PNG ಫಾರ್ಮ್ಯಾಟ್, ಇಮೇಜ್ ಫಾರ್ಮ್ಯಾಟ್ ಅಲ್ಲ ಇದು ಮಾಡ್ಲಿಕ್ಕಿಲ್ಲ, JPG ಫಾರ್ಮ್ಯಾಟ್ ಅದರಲ್ಲಿ ಇಲ್ಲ, PDF ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿನೇ ಅಪ್ಲೋಡ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಲೆಸ್ ದನ್ 1 MB ಗೆ ಕನ್ವರ್ಟ್ ಮಾಡಿ, ಕ್ಲಿಯರ್ ಇರಬೇಕದು, 1 MB ಕ್ರಾಸ್ ವೆರಿಫೈ ಮಾಡಿ ಅಪ್ಲೋಡ್ ಮಾಡಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್. ಓಕೆ, ಎಲ್ಲರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದು ನಿಮ್ಮ ಕಾಮಿಡ್ಗೆ ಇದು ಏನ್ ಹೇಳ್ತಾರೆ, ಡಾಕ್ಯುಮೆಂಟ್ ಅಪ್ಲೋಡ್. ಈಗ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತೇನೆ ನೋಡಿ. ಫೀಸ್ ಸ್ಟ್ರಕ್ಚರ್ ಮಿನಿಮಮ್, ನಾನು ಮ್ಯಾಕ್ಸಿಮಮ್ ಹೇಳ್ತಾ ಇರೋದು 2,50,000 ವರೆಗೆ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್ ಆಲ್ಸೋ. ಸೊ 2,50,000 ವರೆಗೆ ಇರುತ್ತೆ. ಅಂಡ್ ಇದನ್ನ ನೀವು ಕೌನ್ಸಿಲಿಂಗ್ ಇಲ್ಲಿ ರಿಜಿಸ್ಟರ್ ಆಗಿ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಕಾಲೇಜ್ ಅಲಾಟ್ ಆದ್ರೆ, ಕಂಪಲ್ಸರಿ ದುಡ್ಡನ್ನ ಹಣವನ್ನ ಕಟ್ಟಲೇಬೇಕು. 2,50,000. ನೀವು ಸೆಕೆಂಡ್ ರೌಂಡಿಗೆ ಹೋಗೋದಿದ್ರು ಕೂಡ ಇದನ್ನ ಕ್ಯಾರಿ ಮಾಡ್ಕೊಂಡು, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿದಂತ ಸೀಟ್ ಅನ್ನು ತಗೊಂಡು ಸೆಕೆಂಡ್ ರೌಂಡ್ಗೆ ಕ್ಯಾರಿ ಮಾಡ್ಕೊಂಡು ಹೋಗೋದಿದ್ರು ಕೂಡ ಈ ಫೀಸ್ ಅನ್ನ ಕಂಪಲ್ಸರಿ ಕಟ್ಟಲೇಬೇಕು. ಈ 2,50,000 ಅಂದ್ರೆ ಅರೌಂಡ್, ನಾನು ಅಪ್ರಾಕ್ಸಿಮೇಟ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಇಷ್ಟ ಆಗುತ್ತಾ, ಇದನ್ನ ಕಟ್ಟಲೇಬೇಕು ಆಯ್ತಾ. ಅದಾದ ನಂತರ ನೀವು ಸೆಕೆಂಡ್ ರೌಂಡ್ ಆದ್ಮೇಲೆ ಇನ್ ಕೇಸ್ ಕಾಮಿಡ್ಕಿಯನ್ನ ಬಿಟ್ಟು ನಾನು ಇದನ್ನ ಸೀಟನ್ನು ಸರೆಂಡರ್ ಮಾಡ್ತೇನೆ ಅಂತಿದ್ರೆ, ನೀವು ಡ್ರಾಪ್ ಮಾಡ್ತೇನೆ, ನನಗೆ ಬೇಡ, ನಾನು KCT ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಿದೆ, KCT ಥ್ರೂ ಹೋಗ್ತೇನೆ ಅಂತಿದ್ರು ಕೂಡ ನೀವು ದುಡ್ಡನ್ನ ವಾಪಸ್ ಕೊಡ್ತಾರೆ, ಹಣ ವಾಪಸ್ ಕೊಡ್ತಾರೆ. ಬಟ್ ಅದಕ್ಕೊಂದು ಸ್ವಲ್ಪ ದಿನ ತಗೊಳುತ್ತೆ. ಹಣ ವಾಪಸ್ ಕೊಡ್ಲಿಕ್ಕೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇದೆ. ಅದನ್ನ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ಸ್ಪೀಡ್ ಪೋಸ್ಟ್ ಅಲ್ಲಿ ಅವ್ರಿಗೆ ಕಳಿಸಿ ಕೊಡಬೇಕು. ಅದನ್ನ ಅವ್ರು ಮತ್ತೆ ಮುಂದೆ ಹೇಳ್ತಾರೆ, ಇನ್ನು ಅದರ ಬಗ್ಗೆ ಕ್ಲಾರಿಟಿ ಕೊಡ್ಲಿಲ್ಲ, ಕೊಟ್ಟ ಮೇಲೆ ಹೇಳ್ತಾರೆ. ಈ ಹಣ ವಾಪಸ್ ಬರುತ್ತೆ, ಅದರಲ್ಲಿ ಒಂದು 5 to 10K ಕಟ್ ಮಾಡ್ಕೊಡ್ತಾರೆ. ಓಕೆ, 5 to 10K ರೂಪೀಸ್ ಕಟ್ ಮಾಡ್ಕೊಂಡು ನಿಮಗೆ 2,50,000 ವಾಪಸ್ ಬರುತ್ತೆ. ಈಗ ಯಾರ್ಯಾರು KCET ಬರ್ದು ನಾನು ನೋಡೋಣ ಕಾಮಿಡ್ಕಿಯನ್ನು ಕೂಡ ಏನಾಗ್ಬೋದು ನೋಡೋಣ ಅಂತ ಇದ್ದವರು ಕರೆಕ್ಟ್ ಕೇಳ್ಕೊಳ್ಳಿ, ನಿಮ್ಮ ಹತ್ರ 2,50,000 ರೂಪೀಸ್ ಇರಲೇಬೇಕು. 2,50,000 ನೀವು ಇದ್ರೆ ಮಾತ್ರ ಕಾಮಿಡ್ಕಿ ಸೀಟ್ ಆದ ನಂತರ ಅಲ್ಲಿ ನೀವು ಕಟ್ಟಲೇಬೇಕು ಕಂಪಲ್ಸರಿ ಕಟ್ಟಿ ಆದ್ಮೇಲೆ ಇಟ್ ಈಸ್ ರಿಫಂಡೇಬಲ್. ಇದು ರಿಫಂಡ್ ಆಗುತ್ತೆ. 2,50,000 ಅಲ್ಲಿ 10,000 ಏನೋ ಇದು ಮಾಡ್ತಾರೆ, ಡಿಡಕ್ಟ್ ಮಾಡ್ತಾರೆ, ಬಟ್ ಇದು ರಿಫಂಡೇಬಲ್. ಬಟ್ ನಿಮ್ಮ ಹತ್ರ 2,50,000 ನೀವು ಎಕ್ಸ್ಟ್ರಾ ಇದ್ರೆ ಮಾತ್ರ ನೀವು ಕಾಮಿಡ್ಗೆ ಹೋಗೋದು ಬೆಟರ್. ಓಕೆ, ಸೊ ಇದು ಆಕ್ಚುಲಿ ಒಳ್ಳೆ ರೂಲ್ಸ್ ಅಲ್ಲ. ಹಿಂದಿನ ಟೈಮ್ ಅಲ್ಲ, ಒಂದು 2020 ಟೈಮಲ್ಲಿ 55,000 ಕಟ್ಲಿಕ್ಕೆ ಹೇಳ್ತಾ ಇದ್ರು. 55,000 ಏನು ದೊಡ್ಡ ಅಮೌಂಟ್ ಆಗ್ತಾ ಇರಲಿಲ್ಲ. ಇದರಲ್ಲಿ 5,000 ಕಟ್ ಮಾಡ್ಕೊಂಡು 50,000 ವಾಪಸ್ ಕೊಡ್ತಾ ಇದ್ರು. ಬಟ್ ಈ ಟೈಮ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ 2,50,000 ಕಟ್ಟಲೇಬೇಕು ಕಂಪಲ್ಸರಿ. ಯಾರ್ಯಾರು ನಾನು KCET ಮತ್ತೆ ಕಾಮಿಡ್ಗೆ ಎರಡನ್ನೂ ನೋಡ್ತೇನೆ ಅಂತಿದ್ದಾರೆ ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಕಾಮಿಡ್ಗೆ ನೀವು ಕೌನ್ಸಿಲಿಂಗ್ ಹೋಗ್ಬೇಕಂದ್ರೆ ಇಲ್ಲಿ 2,000 to 2,500 ರೂಪೀಸ್ ನೀವು ರಿಜಿಸ್ಟ್ರೇಷನ್ ಫೀಸ್ ಅಂತ ಮಾಡಬೇಕು. ಅದಾದ ನಂತರ ಫೀಸ್ ಅನ್ನ ನೀವು ಕಟ್ಟಲೇಬೇಕು. ಯಾವ್ದಿದು 2,50,000 ಫೀಸ್ ಅನ್ನ ಕಟ್ಟಲೇಬೇಕು. ಇಟ್ ಇಸ್ ರಿಫಂಡೇಬಲ್. ನೀವು ಸೀಟ್ ಅನ್ನ ಸರೆಂಡರ್ ಮಾಡಿದ್ರೆ ಇಟ್ ಇಸ್ ರಿಫಂಡೇಬಲ್. ಓಕೆ, ಸೊ ಇದಿಷ್ಟು ನಿಮ್ಮ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಇರೋ ವಿಷಯ. ಯಾವುದು ಕಾಮಿಡ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತಾ. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ನಾನು ನಿಖಿಲೇಶ್. ಏನಾದರೂ ಡೌಟ್ಸ್ಗಳಿದೆ ನನ್ನ ನಂಬರ್ಗೆ ಮೆಸೇಜ್ ಹಾಕಿ. ಇದು ಏಕಲವ್ಯ ಕೌನ್ಸಿಲಿಂಗ್ 1-on-1 ಕೌನ್ಸಿಲಿಂಗ್ ಇದೆ. ಏಕಲವ್ಯ 2024 ಅಂತ ಕಾಮಿಡ್ಗೆ ಮತ್ತೆ KCET ಕೌನ್ಸಿಲಿಂಗ್ ಇದೆ. ಈ ನಂಬರ್ಗೆ ಮೆಸೇಜ್ ಹಾಕಿ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಕಾಲೇಜಲ್ಲಿ ಇಷ್ಟು ಮತ್ತೆ ಏನೇ ಡೌಟ್ಸ್ಗಳಿದ್ರೆ ಇಲ್ಲಿ ಇದು ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.